ಹಲೋ ಎವ್ರಿವನ್, CME1 ವೀಕ್ 11 ಕಂಟೆಂಟ್ ಬಗ್ಗೆ ನೀವು ತಿಳ್ಕೊತಾ ಬರ್ತಾ ಇದ್ದೀರಿ. ಸೊ ಈ ಒಂದು ವಿಡಿಯೋ ಸೆಷನಲ್ಲಿ ಗೇರ್ ರೇಷಿಯೋ ಅದ್ರ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಪ್ರೀವಿಯಸ್ ವೀಡಿಯೋಸಲ್ಲಿ ಗೇರ್ದು ಇಂಟ್ರಡಕ್ಷನ್ನು, ಗೇರ್ ಟರ್ಮಿನಾಲಜಿ ಅಂದರೆ ಏನು, ವೆಲಾಸಿಟಿ ರೇಷಿಯೋ ಆರ್ ಗೇರ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ಒಂದು ಸೆಷನಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಬರೋಣ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್, I'm going to explain once again the velocity ratio of the gear drive. So velocity ratio ಅಂದರೆ ಏನು ಅಂತ ಹೇಳಿದ್ರೆ, so it is the ratio of speed of the driven gear to the speed of the driving gear, or number of T's on the driving gear or divided by number of T's on the driven. Similarly, PCD of the driving to the PCD of a driven. ಈ ಒಂದು ಫಾರ್ಮುಲಾ ತುಂಬ ಇಂಪಾರ್ಟೆಂಟು ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. So based on this formula, we need to calculate the number of gears or number of T's, PCD and speed of the driving or driven gears ತಿಳ್ಕೊಬೋದು. So let us take the problem number 1. So ಇಲ್ಲಿ ಏನು ಡೇಟಾ ಕೊಟ್ಟಿದ್ದಾರೆ ಅಂತ ಲಿಸ್ಟ್ ಮಾಡೋಣ ಫಸ್ಟು. So data given here is two gear wheels having 80 teeth and 30 teeth mesh with each other. ಅಂದರೆ let us take a smaller gear as T2 and a bigger gear as T1. So bigger gear and smaller gear ಅಂತ ತಗೊಳ್ಳೋಣ ಇಲ್ಲಿ. So bigger gear we can call it as T, number of T's ಅಂತ ಇರೋದ್ರಿಂದ so T1 ಕೊಟ್ಟಿದ್ದಾರೆ 80 T's ಅಂತ. Similarly smaller gear, so smaller gearದು T2 ಅಂತ ತಗೊಳ್ಳೋಣ, and which is actually driven gear, ಅದಕ್ಕೆ T2 ಅಂತ ತಗೊಳ್ತಾ ಇದ್ದೀವಿ, 30 T's. So these are the two given datas. If the smaller gear wheel runs at 480 RPM, smaller gear ಅಂತ ಹೇಳಿದ್ರೆ 30 teeth ಇರುವಂಥ ಗೇರು, we can call it as N2. ಸ್ಪೀಡ್ ಅಂತ ಕೊಟ್ಟಿರೋದ್ರಿಂದ N2 ಅಂತ ತೊಗೊಂಡು 480 RPM ಅಂತ ತೊಗೊಂಡ್ರೆ, ಫೈಂಡ್ ದ ಸ್ಪೀಡ್ ಆಫ್ ದ ಲಾರ್ಜರ್ ವೀಲ್ ಅಂದರೆ N1 ಏನು ಅಂತ ಕಂಡುಹಿಡಿಬೇಕು. ವೆರಿ ಸಿಂಪಲ್ ಪ್ರಾಬ್ಲಮ್. If you know the velocity ratio formula, we know velocity ratio is nothing but N2 by N1 is equal to T1 by T2. So this is the simple formula you can use. N1 ಬೇಕು ನಮಗೆ ಇಲ್ಲಿ. ಸೊ N1 ಬೇಕು ಅಂತ ಹೇಳಿದ್ರೆ you can cross multiply N1 to this, T1 to this. ಇದು ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಳ್ಳೋಣ. ಸೊ N1 ಬೇಕು ಅಂತ ಹೇಳಿದ್ರೆ N2 is equal to N1 into T1 by T2 ಆಯಿತು. ಅಂದರೆ ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಆಯಿತು. ಸೊ ಇದೆರಡನ್ನ ಈ ಕಡೆಗೆ ತೊಗೊಂಡ್ರೆ T2 ಮೇಲೆ ಹೋಗಿ T1 ಕೆಳಗಡೆ ಬಂತು. ಸೊ N1 is equal to N2 into T2 divided by T1. ಅಂದರೆ N1 ಬೇಕಾಗಿರೋದ್ರಿಂದ ನಮಗೆ N2ಗೆ T2 ಪ್ರಾಡಕ್ಟ್ ಆಯಿತು, T1 ಈ ಕಡೆಗೆ ಬಂದರೆ ಡಿವೈಡೆಡ್ ಬೈ ಆಯಿತು. ಸೊ ನಾವು ಯು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. N2 ಕೊಟ್ಟಿದ್ದಾರೆ 480 RPM, T2 ಕೊಟ್ಟಿದ್ದಾರೆ 30 ಆ್ಯಂಡ್ T1 ಕೊಟ್ಟಿದ್ದಾರೆ 80. ಸೊ ನಾವು ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಸ್ಪೀಡ್. ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್. ಸೊ 0 ಕ್ಯಾನ್ಸಲ್ ಆಗುತ್ತೆ, 8 1 8 5 8 6 48. So 36 180. So 180 RPM is the answer. You can calculate by means of calculator also. I can show that also. So in calculate ಮಾಡಬೇಕು, always use bracket for the products. So 480 into 30 bracket close divided by 80. So that leads to 180. So 180 RPM is the correct answer for this question. Let us move on to the next one and very different problem. So data given here, the velocity ratio of a gear drive is 2, that is VR ಕೊಟ್ಟಿದ್ದಾರೆ 2 ಅಂತ. ಡ್ರೈವಿಂಗ್ ವೀಲ್ ಹ್ಯಾಸ್ 16 teeth. ಇಲ್ಲೇ ಡ್ರೈವಿಂಗ್ ಡ್ರಿವನ್ ಅಂತ ಕೊಟ್ಟಿರೋದ್ರಿಂದ ಯು ಕ್ಯಾನ್ ಈಸಿಲಿ ನೇಮ್ ದಟ್ ಆಸ್ 1 and 2. ಡ್ರೈವಿಂಗ್ ಆಲ್ವೇಸ್ ಟೇಕ್ ಇಟ್ ಆಸ್ 1. ಸೊ ಡ್ರೈವಿಂಗ್ ವೀಲ್ದು ಟೀತ್ಸ್ ಕೊಟ್ಟಿದ್ದಾರೆ T1 16 teeths ಆ್ಯಂಡ್ N1 ಕೊಟ್ಟಿದ್ದಾರೆ 120 RPM. ಸೊ 16 teeths ಅಂತ ಹಾಕೋಬೋದು, ಅಥವಾ ಯು ಕ್ಯಾನ್ ಲೀವ್ ಇಟ್ ಬಿಕಾಸ್ ದಿಸ್ ಇಸ್ ಎ ನಂಬರ್, ದರ್ ಇಸ್ ನೋ SI ಯೂನಿಟ್ ಫಾರ್ ದಿಸ್. ಸೊ ದೀಸ್ 3 ಡೇಟಾ ವಿಚ್ ಆರ್ ಗಿವನ್. ಫೈಂಡ್ RPM ಆ್ಯಂಡ್ ನಂಬರ್ ಆಫ್ ಟೀತ್ ಆನ್ ದ ಡ್ರಿವನ್ ವೀಲ್. ಅಂದರೆ ಡ್ರೈವಿಂಗ್ ವೀಲ್ದು ಎರಡೂ ಡೇಟಾ ಕೊಟ್ಟಿದ್ದಾರೆ, ವೆಲಾಸಿಟಿ ರೇಷಿಯೋ ಕೊಟ್ಟಿದ್ದಾರೆ. ಫ್ರಮ್ ದೀಸ್ ಡೇಟಾ ಯು ನೀಡ್ ಟು ಕ್ಯಾಲ್ಕುಲೇಟ್ T2 ಎಷ್ಟು ಅಂತ ಕಂಡುಹಿಡಿಬೇಕು, N2 ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ದಿಸ್ ಇಸ್ ಯುವರ್ ಟಾಸ್ಕ್. ಸೊ ಲೆಟ್ ಅಸ್ ಟೇಕ್ ದ ಬೇಸಿಕ್ ಫಾರ್ಮುಲಾ. ವೆಲಾಸಿಟಿ ರೇಷಿಯೋ ಇಸ್ ಈಕ್ವಲ್ ಟು N2 by N1. ಸೊ ಯು ಕ್ಯಾನ್ ಟೇಕ್ ದ ರಿಮೈನಿಂಗ್ ಥಿಂಗ್ ಆಫ್ಟರ್ವರ್ಡ್ಸ್. ಯಾಕೆಂದರೆ ವೆಲಾಸಿಟಿ ರೇಷಿಯೋ ಗೊತ್ತಿದೆ ನಿಮಗೆ, ಈ ಸಿಂಪಲ್ ಫಾರ್ಮುಲಾಯಿಂದ ಆರಾಮಾಗಿ N2ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ವೆಲಾಸಿಟಿ ರೇಷಿಯೋ ಇಸ್ ಗಿವನ್ ಇಸ್ 2, N2 ಕಂಡುಹಿಡಿಬೇಕು. N1 ಎಷ್ಟು ಕೊಟ್ಟಿದ್ದಾರೆ 120. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ದೀಸ್ ಟು, N2 ಸಿಕ್ಬಿಡುತ್ತೆ. N2 is equal to 2 into 120, that is
240 RPM. So ಇದು ಸ್ಪೀಡ್ ಆಫ್ ದ ಡ್ರಿವನ್ ಗೇರು. You need to calculate the diameter also. Sorry, number of teeth also. Number of teeth calculate ಮಾಡೋದು ತುಂಬ ಸಿಂಪಲ್ಲು. You can use like simple formula. Again, velocity ratio is equal to T1 by T2. ಎಲ್ಲಿಂದ ತಗೊಂಡೆ ಈ ಫಾರ್ಮುಲಾನ? ಬೇಸಿಕ್ ಫಾರ್ಮುಲಾ ಏನಿದೆ, VR is equal to N2 by N1 or is equal to T1 by T2 or D1 by D2. ಇದು ತಗೋಬೋದು. So I am taking this one and this one now because I need to find out number of teeths. ಇದು ಕೂಡ ಸೇಮ್ ಇದೇ ಥರ ಪ್ರೀವಿಯಸ್ ಕೇಸ್ ಥರನೇ ವೆಲಾಸಿಟಿ ರೇಷಿಯೋ ಕೊಟ್ಟಿದ್ದಾರೆ. ಸೊ T1 16, T2 ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ, T1 ಈ ಕಡೆ, T2 ಈ ಕಡೆಗೆ ಹೋದರೆ 2 ಕೆಳಗಡೆ ಬರುತ್ತೆ, ಇಲ್ಲಿ ಉಲ್ಟಾ ಕೇಸ್ ಆಗುತ್ತೆ. ಸೊ T2 is equal to 16 by 2 ಆಗುತ್ತೆ. ಅಂದರೆ 2 ಇಲ್ಲಿಗೆ ಬಂತು, T2 ಅಲ್ಲಿಗೆ ಹೋಯ್ತು. ಯು ಕ್ಯಾನ್ ಸೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಲ್ಸೋ. ಸೊ 2 1 2 8 ಅಂದರೆ 8 ಟೀತ್ಸ್. ನೀವು ಅನ್ಕೋಬೋದು 8 ಟೀತ್ ಇರೋ ಗೇರ್ಸ್ ಇರುತ್ತಾ ಅಂತ. ಇಟ್ಸ್ ಎ ಸ್ಮಾಲರ್ ಗೇರ್ ಆಗಿರೋದ್ರಿಂದ ಸಮ್ ಆಫ್ ದ ಏನು ಗೇರ್ ವಿಲ್ಸ್ ಹ್ಯಾವ್ ಲೆಸ್ ದ್ಯಾನ್ 10 ಟೀತ್ಸ್ ಇರುತ್ತೆ. ಸೊ ಈ ಒಂದು ಕೇಸ್, ಈ ಪ್ರಾಬ್ಲಮ್ಮು ಅದೇ ಥರ ಇರ್ಬೋದು. ಸೊ ಇದಕ್ಕೆ ಕ್ಯಾಲ್ಕುಲೇಟರ್ ನೆಸೆಸಿಟಿ ಇಲ್ಲ, ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ಯೂಸ್ ಎನಿ ಕ್ಯಾಲ್ಕುಲೇಟರ್ಸ್ ಫಾರ್ ದಿಸ್. ಸೊ ದ ನೆಕ್ಸ್ಟ್ ಒನ್ ಡೇಟಾ ಗಿವನ್ ಹಿಯರ್ ಇಸ್ ದ ಗೇರ್ ವೀಲ್ ಆಫ್ 20 teeth ಡ್ರೈವ್ಸ್ ಅನದರ್ ಗೇರ್ ವೀಲ್ ಆಫ್ 36 teeth. ಅಂದರೆ ಡ್ರೈವಿಂಗು ಮತ್ತು ಡ್ರಿವನ್ ಎರಡು ಅವರೇ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಇಲ್ಲಿ ಡ್ರೈವಿಂಗ್ ವೀಲ್ ಆ್ಯಂಡ್ ಡ್ರಿವನ್ ವೀಲ್ ಅಂತ ತೊಗೊಳ್ಳೋದಾದರೆ ನೀವು, ಸೊ ಡ್ರೈವಿಂಗ್ ಆ್ಯಂಡ್ ಡ್ರಿವನ್ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಇಂಗ್ಲೀಷ್ ಸೆಂಟೆನ್ಸನ್ನು. ಸೊ ಡ್ರೈವಿಂಗ್ ಅಂದರೆ ಗೇರ್ ವೀಲ್ ಆಫ್ 20 teeth ಡ್ರೈವ್ಸ್ ಅನದರ್ ಗೇರ್ ಅಂತಿರೋದ್ರಿಂದ ಇಲ್ಲಿ ಏನು ಕೊಟ್ಟಿದ್ದಾರೆ ಡೇಟಾ, ಅದು ಡ್ರೈವಿಂಗ್ ಗೇರ್ ಆಗಿರುತ್ತೆ. ಸೊ T1 is equal to 20. ಇನ್ನೊಂದು ಗೇರ್ದು ಟೀಸ್ ಕೊಟ್ಟಿದ್ದಾರೆ, ದಟ್ ಇಸ್ T2, ದಟ್ ಇಸ್ 36. ಆ್ಯಂಡ್ ಇದ್ರದ್ದು RPM ಕೊಟ್ಟಿದ್ದಾರೆ, N2 is equal to 200 RPM. So you need to find out a speed of the driving, that is N1. N1 ಏನು ಅಂತ ಕಂಡುಹಿಡಿಬೇಕು. ಸಿಮಿಲರ್ಲಿ ವೆಲಾಸಿಟಿ ರೇಷಿಯೋ ಏನು ಅಂತ ಕಂಡುಹಿಡಿಬೇಕು. ಸೊ ವೆಲಾಸಿಟಿ ರೇಷಿಯೋ ಕಂಡುಹಿಡಿಯೋಕ್ಕಿಂತ ಮುಂಚೆ ವಿ ಯೂಸ್ ದ ಬೇಸಿಕ್ ಫಾರ್ಮುಲಾ. ಸೊ N2 by N1 is equal to T1 by T2. ಇಲ್ಲಿ 3 ಡೇಟಾ ಗೊತ್ತಿದೆ, 1 ಡೇಟಾ ಅನ್ನೋನು. ಯು ನೀಡ್ ಟು ಫೈಂಡ್ ಔಟ್ N1. ಸೊ N1 ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ N2 ಇಂಟು T2 by T1 ಆಯಿತು. ಅಂದರೆ ಇದು ಕ್ರಾಸ್ ಮಲ್ಟಿಪ್ಲೈ ಆಯಿತು, T1 ಕೆಳಗಡೆ ಬಂತು. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. 200 ಇಂಟು T2 is 36, T1 is 20. So 0 0 get cancelled, 2 1s are 2 10s are 36 into 10 is 360. So RPM of driving gear is 360 RPM. Now you can calculate easily velocity ratio. Velocity ratio, either you can take number of teeth or you can take only speed. So N2 by N1. ಸೊ N2 ಎಷ್ಟು ಕೊಟ್ಟಿದ್ದಾರೆ, 200. N1 ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ, 360. ಸೊ 0 0 ಕ್ಯಾನ್ಸಲ್ ಮಾಡಿ, ಎರಡು ಕ್ಯಾನ್ಸಲ್ ಆಗುವಂಥ ವ್ಯಾಲ್ಯೂ ತೊಗೊಳ್ಳಿ. ಯಾಕೆಂದರೆ ವೆಲಾಸಿಟಿ ರೇಷನ್ನ ಡೋಂಟ್ ಟೇಕ್ ಇಟ್ ಇನ್ ಲೈಕ್ ಪಾಯಿಂಟಲ್ಲಿ ಇಡಬೇಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ. ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್. ಸೊ 4 5s ಆ್ಯಂಡ್ 4 9s, 5 by 9 ಅಂತ ತೊಗೋಬೋದು. ಸೊ ವೆಲಾಸಿಟಿ ರೇಷಿಯೋ ಇಸ್ 5 by 9 ಆರ್ 5:9 ಅಂತಲೂ ತೊಗೋಬೋದು. ಸೊ ನೋಡಿ 5 ಇದರಿಂದ 4ಇಂದ 2 ಕ್ಯಾಲ್ಕುಲೇಟ್ ಡಿವೈಡ್ ಆಗ್ತಾ ಇದೆ. 4 5s are 20, 4 9s are 36. ಹಾಗಾಗಿ ಐ ಹ್ಯಾವ್ ಟೇಕನ್ ದಿಸ್. ಯು ಕ್ಯಾನ್ ಗಿವ್ ಎನಿ ರೇಷಿಯೋಸ್ ಆರ್ 20 by 36 ಬರೆದ್ರೂ ಆಗುತ್ತೆ, ಬಟ್ ಬೆಟರ್ ಯೂಸ್ ದ ಲೆಸರ್ ವ್ಯಾಲ್ಯೂಸ್. 5:9 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅದು ನಿಮಗೆ ಕ್ಯಾಲ್ಕುಲೇಟರ್ ಬರಲ್ಲ, ಇಟ್ ವಿಲ್ ಶೋ ಪಾಯಿಂಟ್ಸ್. ಹಾಗಾಗಿ ರೇಷಿಯೋ ಮಾಡಬೇಕಾದ್ರೆ ಯಾವತ್ತೂ ಈ ಥರ ಇಷ್ಟೂಲ್ಲ ಇಡಬೇಕಾಗತ್ತೆ. ದ ಲಾಸ್ಟ್ ಪ್ರಾಬ್ಲಮ್, 2 parallel shafts are driven by a spur gear. ದ ಡ್ರೈವಿಂಗ್ ವೀಲ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. N1 ಕೊಟ್ಟಿದ್ದಾರೆ 120 RPM. ಡ್ರಿವನ್ ವೀಲ್ N2 ಕೊಟ್ಟಿದ್ದಾರೆ 180 RPM. ಸೊ ನಂಬರ್ ಆಫ್ ಟೀಸ್ ಆನ್ ದ ಡ್ರೈವಿಂಗ್ ವೀಲ್ ಅಂದರೆ T1 ಕೊಟ್ಟಿದ್ದಾರೆ 100 ಟೀಸ್ ಅಂತ. ಫೈಂಡ್ ಔಟ್ T2 ಆ್ಯಸ್ ವೆಲ್ ಆಸ್ ವೆಲಾಸಿಟಿ ರೇಷಿಯೋ. ಇಟ್ಸ್ ಎ ಸಿಮಿಲರ್ ಪ್ರಾಬ್ಲಮ್, ಬಟ್ ಇಲ್ಲಿ ಇದು ಕಂಡುಹಿಡಬೇಕಿತ್ತು, ಇದು ನೋನ್ ಡೇಟಾ ಇತ್ತು, ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ ಅಷ್ಟೇ. So find out the T2 by basic formula, that is N2 by N1 is equal to T1 by T2. ಇಲ್ಲಿ ಏನು ಕಂಡುಹಿಡಬೇಕು, ಈಗ T2 ಕಂಡುಹಿಡಬೇಕು. T2 ಇಲ್ಲಿಗೆ ಬರುತ್ತೆ, N2 ಈ ಕಡೆಗೆ ಬರುತ್ತೆ, N1 ಮೇಲಕ್ಕೆ ಹೋಗುತ್ತೆ. ಸೊ N1 ಇಂಟು T1 by N2 ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ನಾವು N1 is given, that is 120. T1 100 ಕೊಟ್ಟಿದ್ದಾರೆ.
ಸೊ N2 is 180. ಸೊ ಇಲ್ಲಿ ನಿಮ್ಗೆ ಯಾವುದು ಕ್ಯಾನ್ಸಲ್ ಆಗಲ್ಲ ಅಂತ ಹೇಳಿದ್ರೆ ಡೋಂಟ್ ಟೇಕ್ ಎ ರಿಸ್ಕ್, ಯು ಕ್ಯಾನ್ ಜಸ್ಟ್ ಕ್ಯಾನ್ಸಲ್ ಝೀರೋಸ್ ಆ್ಯಂಡ್ ಗೋ ಫಾರ್ ಅ ಕ್ಯಾಲ್ಕುಲೇಟರಲ್ಲಿ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದ ಕ್ಯಾಲ್ಕುಲೇಟರ್ ಫಾರ್ ದಿಸ್. ಐದರ್ ನೀವು ಕ್ಯಾನ್ಸಲ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಬರಿಬೋದು. ನಾನು ಡೈರೆಕ್ಟಾಗಿ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. 120 into 100 divided by 180 which gives T2 as N1 120 ಕೊಟ್ಟಿದ್ದಾರೆ. ಸೊ N1 is ಓಕೆ. ಸೊ ಪಾಯಿಂಟ್ಸಲ್ಲಿ ಬರೋವಂಥ ಚಾನ್ಸಸ್ ಇದೆ. ಯು ಕ್ಯಾನ್ ಟೇಕ್ 66.66 ಅಂತ ತೋರಿಸ್ತಾ ಇದೆ. ನಾನಿಲ್ಲಿ 10 ಪವರ್ ಇರೋದನ್ನ 10 ರೈಸ್ ಇರೋದನ್ನ 10 ರೈಸ್ ಟು 2 ಇರೋದನ್ನ ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಸೊ ಪಾಯಿಂಟ್ಸಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಯು ಕ್ಯಾನ್ ಟೇಕ್ ಎ ಹೋಲ್ ನಂಬರ್. ಐದರ್ ಯು ಕ್ಯಾನ್ ಟೇಕ್ 66 ಆರ್ 67. ಸೊ 67 ಟೀತ್ ಅಂತ ತೊಗೋಬೋದು. ಯು ಕ್ಯಾನ್ ಟೇಕ್ ದ್ಯಾಟ್ 67 ನಂಬರ್ ಆಫ್ ಟೀತ್. ಸಿಮಿಲರ್ಲಿ ವೆಲಾಸಿಟಿ ರೇಷಿಯೋ ಕಂಡುಹಿಡಿಯೋದು ಯಾವ ಥರ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ N2 by N1. N2 is 180 RPM, N1 is 120. ಇಲ್ಲಿ ಕೂಡ ಕ್ಯಾಲ್ಸಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸೇಮ್ ನಂಬರ್ಸಿಂದ ಯಾವ್ದು ಡಿವೈಡ್ ಆಗುತ್ತೆ ನೋಡಿ. 6 2s ಆ್ಯಂಡ್ 6 3s, 3/2 ಅಂತ ಬರುತ್ತೆ. ದ ವೆಲಾಸಿಟಿ ರೇಷಿಯೋ ಇಸ್ 3:2. ಸೊ ದಿಸ್ ಇಸ್ ದ ವೆಲಾಸಿಟಿ ರೇಷಿಯೋ. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಯು ಕ್ಯಾನ್ ಯೂಸ್ ಕ್ಯಾಲ್ಕುಲೇಟರ್ ಫಾರ್ ದಿಸ್ ಆ್ಯಂಡ್ ಫಾರ್ ವೆಲಾಸಿಟಿ ರೇಷಿಯೋ ವಿಲ್ ಗೆಟ್ ಎ ಫ್ರ್ಯಾಕ್ಷನ್ 1.5 ಅಂತ ಬರುತ್ತೆ. ಯು ಕ್ಯಾನ್ ರೈಟ್ ಇಟ್, ಬಟ್ ಯು ಆಲ್ವೇಸ್ ಯೂಸ್ ಇನ್ ಅ ಫ್ರ್ಯಾಕ್ಷನಲ್ ಸಿಂಬಲ್, ದಟ್ ಈಸ್ ಇಷ್ಟು ಸಿಂಬಲ್ ಬರೆದ್ರೆ ಇಟ್ ಆ್ಯಡ್ಸ್ ದ ವ್ಯಾಲ್ಯೂಸ್. ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತಾ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಸೆಷನ್. ಥ್ಯಾಂಕ್ ಯು.